ಶಕ್ತಿ ಯೋಜನೆಗೂ ಸರ್ಕಾರದ ಹಣ ಬಾಕಿ ಉಳಿಸಿರೋ ವಿಚಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಸರ್ಕಾರ ವಿಫಲವಾಗಿದೆ. ನಾವು ಕೇಳದೇ ಇದ್ದಿದ್ರೆ ಗ್ಯಾರಂಟಿ ಹಣವನ್ನ ನುಂಗೆ ಬಿಡ್ತಾ ಇದ್ರು. ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಇವರು ಮೊನ್ನೆ 5,000 ಕೋಟಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಿಲೀಸ್ ಆಗಬೇಕಾಗಿದ್ದ ವಿಚಾರದಲ್ಲೂ ಕೂಡ ಇದೇ ರೀತಿ ಆಕ್ಷೇಪವನ್ನು ಎತ್ತಿದ್ರು. ಶಕ್ತಿ ಯೋಜನೆಗೆ ಕಾಲಕ್ಕೆ ನಿಗಮಗಳಿಗೆ ಹಣ ಕೊಡದೇ ಇದ್ರೆ ಬಸ್ಸು ಕೆಟ್ಟ ನಿಲ್ಲದೆ ಇನ್ನೇನಾಗ್ತವೆ? ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ, ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡೋಕ್ಕೆ ಹಣ ಇಲ್ಲ. ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೇ ಇರೋ ಪರಿಸ್ಥಿತಿ ಇದೆ. ಬಸ್ ತಳ್ಳದೆ ಇನ್ನೇನು ಮಾಡಬೇಕು? ಬಸ್ಸು ಮಧ್ಯದಲ್ಲಿ ಕೆಟ್ಟ ನಿಲ್ಲೋದು, ಅದ್ರ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲ್ಲು. ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ತಿಂಗಳು ಕೊಡ್ಲಿ ಅಪ್ಪ ದುಡ್ಡು. ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು. ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದ್ದಾರೆ. ಈಗೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಪಾಪರಾಗಿದೆ, ಹಣ ಇಲ್ಲ, ಸಂಬಳ ಕೊಡೋಕ್ಕೂ ಹಣ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸು ಒಂಥರ ಅವ್ರ ಮಾನ ಮರ್ಯಾದೆ ಎಲ್ಲ ಬಟಾಬೈಲಾಗ್ಬಿಟ್ಟಿದೆ. ಕಾಂಗ್ರೆಸ್ ಮಾನ ಮರ್ಯಾದೆ ಎಲ್ಲ, ಹಣ ಇಲ್ಲ, ಇನ್ನೊಂದು ಕಡೆ ತೆರಿಗೆಗಳ ಮೇಲೆ ತೆರಿಗೆ, ಈಗ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಗ್ಯಾರಂಟಿಗಳ ಪರಿಣಾಮವಾಗಿ ಸಾರಿಗೆ ಇಲಾಖೆಯು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕೊಂಡಿರುವಂಥದ್ದು. ಅಲ್ಲೂ ಕೂಡ ಸರಿಯಾದ ರೀತಿ ಸಂಬಳ ಕೊಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿ ಎಂಪ್ಲಾಯೀಸ್ಗಳಿಗೆ. ಇದು ವಾಸ್ತವಿಕ ಸತ್ಯ. ಬರುವಂಥದ್ದೆಲ್ಲ ಇನ್ನೂ ಕೂಡ ಅವರ ಬಂಡವಾಳ ಬಯಲು ಆಗ್ತದೆ. ಮತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದರೆ ಕೇವಲ NWKSRTC ಏನು ನಮ್ಮ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ NWKSRTCದು ಈ ಶಕ್ತಿ ಯೋಜನೆಯಿಂದ 947 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ನಾವು ಶಕ್ತಿ ಯೋಜನೆಯಲ್ಲಿ ನಾವು ಹೆಣ್ಮಕ್ಳಿಗೆ ಅಡ್ಡಾಡಿಸ್ಬಿಟ್ವಿ, ಸಾಕಷ್ಟು ಜನ ಹೆಣ್ಮಕ್ಳು ಅಡ್ಡಾಡಿದ್ರು, ಲಕ್ಷಾಂತರ ಜನ ಹೆಣ್ಮಕ್ಳು ಅಡ್ಡಾಡಿದ್ರು ಅಂತಾರೆ. ಅದರ ಬಗ್ಗೆ ನಂದು ಎರಡನೇ ಒಪಿನಿಯನ್ ಇಲ್ಲ. ಆಯಿತು, ಒಳ್ಳೇದು ಮಾಡಿದರೆ. ಬಟ್ ಅಡ್ಡಾಡಿದವರು ದುಡ್ಡನ್ನು ಕಟ್ಟೋರು ಯಾರು? ಸರ್ಕಾರ ಕಟ್ಟಬೇಕಾಗತ್ತೆ. ಯಾವ್ಯಾವ ಇಲಾಖೆಗಳದಾವೆ, NWKS ಆಗಲಿ ಅಥವಾ ಬೇರೆ BMTC ಆಗಲಿ, NWKSRTC ಆಗಲಿ, ಏನು ನಿಗಮಗಳಿದ್ದಾವೆ, ಆ ನಿಗಮಗಳು ದಿವಾಳಿಗೆ ಎದ್ದು ಹೋಗ್ತಾವೆ. ಇವತ್ತು ನೀವು ಹುಬ್ಳಿಗೆ 947 ಕೋಟಿ NWKSRTC ಒಂದೇ ಇಟ್ಕೊಂಡ್ರಿ. ಇನ್ನು ಉಳಿದಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡ್ತೇನೆ ನಾನು ಆಮೇಲೆ. ಆದರೆ ಶಕ್ತಿ ಯೋಜನೆಯ ಕಾರಣಕ್ಕೆ ಎಕನಾಮಿಕ್ ಸೈಕಲ್ ಅನ್ನೋದು ಸುತ್ತಾ ಇದೆ. ದುಡ್ಡು ಕಲೆಕ್ಷನ್ ಚೆನ್ನಾಗಾಗ್ತಾ ಇದೆ, ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಬರ್ತಾ ಇದೆ, ಎಕನಾಮಿ ಬೂಮ್ ಆಗಿದೆ ಅಂತ ಸಾರಿಗೆ ಸಚಿವರು ಸೇರಿದಂತೆ ಸರ್ಕಾರದವರು ಹೇಳ್ತಾ ಇದ್ದಿದ್ದು ಸುಳ್ಳು. ವಾಸ್ತವಕ್ಕೂ ಮತ್ತು ಅವ್ರು ಕಟ್ಕೊಟ್ಟ ಸುಳ್ಳಿಗೂ ವ್ಯತ್ಯಾಸ ಇದು ಅನ್ನೋದನ್ನ ಬಿಡುಗಡೆಯಾದಂತಹ ದಾಖಲೆಗಳೇ ಹೇಳ್ತಾ ಇದೆ. ಸರ್ಕಾರ ಈ ಮುಜುಗರದಿಂದ ಹೆಂಗೆ ತಪ್ಪಿಸ್ಕೊಳ್ಳುತ್ತೆ ಅನ್ನೋದೇ ಪ್ರಶ್ನೆ.